ಯಾವ್ಯಾವ ಯೋಜನೆಗಳ ಬಗ್ಗೆ ನಿಮ್ಮ ನಿಲುವೇನು? ಯೋಜನೆಗಳು ಬಂದಾಗ ನೀವು ಯಾವ ರೀತಿಯಾದಂತ ನಿಲುವುಗಳನ್ನು ತೆಗೆದುಕೊಳ್ತಾ ಹೋದ್ರಿ? ನೀವು ಮಾಡಿದಂತ ಯೋಜನೆಗಳಿಗೆ ಕೊಟ್ಟಂತ ಅನುದಾನಗಳೆಷ್ಟು? ಆ ಅನುದಾನಗಳ ಬಳಕೆ ಯಾವ ರೀತಿ ಆಗಿದೆ? ಅನುಷ್ಠಾನಗಳು ಯಾವ ರೀತಿ ಆಗಿದೆ? ಇದ್ಯಾವುದಕ್ಕೂ ಕೂಡ ಅಜಗಜಾಂತರವಾದಂತ ವ್ಯತ್ಯಾಸ. ಮಾನ್ಯ ಅಧ್ಯಕ್ಷೆ, ಎಲ್ಲೂ ಕೂಡ ಒಂದಕ್ಕೊಂದು ಸಂಬಂಧ ಇಲ್ಲದಂತ ವಾತಾವರಣವನ್ನ ಈ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ. ಮತ್ತ ಆ ಎಲ್ಲ ಯೋಜನೆಗಳನ್ನ ಉದ್ದೇಶಪೂರ್ವಕವಾಗಿ ಸರ್ಕಾರ ಯಾವ ರೀತಿ ವಿಫಲ ಮಾಡ್ತಾ ಇದೆ ಅಂತ ನಾನು ಯೋಜನೆ ಮತ್ತು ಅನುದಾನ ಅನುಷ್ಠಾನಕ್ಕೆ ವಿಷಯ ಬಂದಾಗ ತುಂಬಾ ವಿಷಯಗಳನ್ನು ತೆಗೆದುಕೊಳ್ಳಬಹುದು. ನಾನು ಎಲ್ಲದನ್ನು ಹೇಳಲಿಕ್ಕೆ ಹೋಗಲ್ಲ. 3 ಜ್ವಲಂತವಾದಂತಹ ಸಮಸ್ಯೆಗಳನ್ನು ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಮಾನ್ಯ ಅಧ್ಯಕ್ಷೆ. ನೀವು 14 ಬೇಡಿಕೆಗಳನ್ನ 21 ಬೇಡಿಕೆಗಳನ್ನು ಒಟ್ಟಿಗೆ ಹಾಕಿ ಅದನ್ನ ಚರ್ಚೆ ಮಾಡಿ ಅಂತಂದಾಗ ಎಲ್ಲದನ್ನು ಮಾಡ್ಲಿಕ್ಕೆ ಆಗಲ್ಲ. ನಾನು 3-4 ವಿಷಯಗಳನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಸರ್ಕಾರ ಭಾರಿ ತರಾತುರಿನಲ್ಲಿ ಜಾತಿ ಗಣತಿಯನ್ನ ಆರಂಭ ಮಾಡಿತು. ಮಧುಸೂದನ್ ನಾಯಕ್ ಅವರ ಸಮಿತಿಯನ್ನ ರಚನೆ ಮಾಡಿ ಹೊಸ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಸರ್ಕಾರ ಹೊರಡಿತು. ನಾವು ಒಂದು ಹಂತದಲ್ಲಿ ಹೇಳಿದ್ವಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಏಪ್ರಿಲ್ನಿಂದ ಜನಗಣತಿಯನ್ನು ಆರಂಭ ಮಾಡ್ತಾ ಇದೆ, ಆ ಜನಗಣತಿಗೆ ರಾಜ್ಯ ಸರ್ಕಾರ ಸಹಕಾರವನ್ನು ಮಾಡಿ, ಯಾಕೆ ಹೊಸ ಜನಗಣತಿಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ, ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಹೋಗ್ತೀರಿ ಅಂತ ನಾನು ಕೇಳಿದ್ವಿ. ನಾವೆಲ್ಲ ಹೇಳಿದ್ವಿ, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಪಾರ್ಟಿ ಅಧ್ಯಕ್ಷರು ಎಲ್ಲರೂ ಕೂಡ ಹೇಳಿದ್ವಿ. ಆಗ ಮುಖ್ಯಮಂತ್ರಿಗಳು ಹೇಳಿದ್ದೇನು ಅಂತ ಕೇಳಿದ್ರೆ, ಇದು ಜಾತಿ ಗಣತಿ ಅಲ್ಲ, ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ರಾಜ್ಯದಲ್ಲಿ ಎಷ್ಟೋ ವರ್ಷಗಳಾಯಿತು ಸಮೀಕ್ಷೆಗಳಾಗದೆ. ಆ ಸಮೀಕ್ಷೆಯ ವರದಿಯನ್ನು ತೆಗೆದುಕೊಂಡು ಯಾವ್ಯಾವ ಸಮುದಾಯದ ಜನ ಯಾವ ರೀತಿ ಇದ್ದಾರೆ ಅವರ ವಸ್ತುಸ್ಥಿತಿಯನ್ನು ಅಧ್ಯಯನ ಮಾಡಿ ಅದರ ಅಂಕಿಅಂಶಗಳನ್ನು ತೆಗೆದುಕೊಂಡು ಸರ್ಕಾರದ ಯೋಜನೆಗಳನ್ನು ತಲುಪಿಸಬೇಕು. ನಾನು ಅದಕ್ಕೆ ನಾವು ಬಹಳ ಬೇಗ ಇದನ್ನ ಮುಗಿಸ್ಬೇಕು, 1 ತಿಂಗಳೊಳಗೆ ಇದನ್ನು ಮುಗಿಸ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ನಮಗೊಂದು ಕಳಕಳಿ ಇದೆ ಅಂತ ಅನ್ನಿಸ್ತು ಮುಖ್ಯಮಂತ್ರಿಗಳ ಮಾತನ್ನು ಕೇಳಿದಾಗ. ಅಂದ್ರೆ ಈ ವರದಿಯನ್ನ ಬೇಗ ತೆಗೆದುಕೊಂಡು ಆ ವರದಿಯ ಅಂಕಿಅಂಶಗಳ ಆಧಾರದಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ, ಆ ಯೋಜನೆಗಳನ್ನ ಆ ಸಮುದಾಯಗಳಿಗೆ ತಲುಪಿಸ್ತಾರೆ ಅಂತ ನಾನು ಕೇಳ್ತೇನೆ. ಮಾನ್ಯ ಅಧ್ಯಕ್ಷೆ, ಸೆಪ್ಟೆಂಬರ್ 22, 2025ಕ್ಕೆ ಮಧುಸೂದನ್ ನಾಯಕ್ ಅವರ ವರದಿ, ಗಣತಿಯ ವರದಿ ಆರಂಭ ಆಯಿತು. ಬಹಳ ತರಾತುರಿನಲ್ಲಿ 1 ತಿಂಗಳಲ್ಲಿ ಮುಗಿಸಿದ್ರಿ. ಸುಮಾರು 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ್ರಿ. 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿ ನೀವು ಎಲ್ಲ ಮನೆಗಳಿಗೆ ತೆರಳಬೇಕು ಅಂತೇಳಿ ಅಕ್ಟೋಬರ್ 31ನೇ ತಾರೀಕಿಗೆ ಇದನ್ನು ಮುಗಿಸಿದ್ರಿ. ಸೆಪ್ಟೆಂಬರ್ 22ಕ್ಕೆ ಆರಂಭ ಆಗಿ ಅಕ್ಟೋಬರ್ 31ನೇ ತಾರೀಕಿಗೆ ಇದನ್ನು ಮುಗಿಸಿದ್ರಿ. ಆಮೇಲೆ ನವೆಂಬರ್ 10ನೇ ತಾರೀಕಿನ ತನಕ ಗಡುವು ಕೊಟ್ಟು ಈ ವರದಿಯನ್ನ ತಯಾರು ಮಾಡ್ತೀವಿ ಅಂತ ಹೇಳಿದ್ರಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 7 ತಿಂಗಳಾಯ್ತು ಮಾನ್ಯ ಅಧ್ಯಕ್ಷೆ. ಇವತ್ತಿನ ತನಕ ವರದಿ ಏನಾಗಿದೆ ಎನ್ನುವಂಥದ್ದನ್ನ ಒಂದು ಲೈನ್ ಹೇಳಿಲ್ಲ ಬಜೆಟ್ನಲ್ಲಿ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಹೇಳ್ತಾರೆ ಅಂತ ನನ್ನ ಕುತೂಹಲದಿಂದ ಕಾಯ್ತಾ ಇದ್ದೆ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಈ ಮಧುಸೂದನ್ ನಾಯಕ್ ವರದಿಯ ಬಗ್ಗೆ ಒಂದು ಶಬ್ದ ಉಲ್ಲೇಖ ಆಗಲಿಲ್ಲ. ಬಜೆಟ್ನಲ್ಲಿ ಒಂದು ಶಬ್ದ ಉಲ್ಲೇಖ ಮಾಡಲಿಲ್ಲ. ರಾಜ್ಯದ ಜನರ ತೆರಿಗೆಯ ಟ್ರಸ್ಟಿ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳು ಈ ವರದಿಗೋಸ್ಕರ 500 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದಿರಲ್ಲ, ಆ ವರದಿ ಏನಾಯ್ತು ಅಂತ ಹೇಳ್ಬೇಕಲ್ಲ, ಆ ವರದಿ ಯಾವಾಗ ಮಂಡನೆ ಆಗುತ್ತೆ ಅಂತ ಹೇಳ್ಬೇಕಲ್ಲ. ನನಗೆ ಅನ್ಸುತ್ತೆ ನೀವು ಕಾಂತರಾಜು ವರದಿಯನ್ನ 2014ರಲ್ಲಿ ಆರಂಭ ಮಾಡಿ ಅದನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ, ಅದನ್ನ ತರಲೇ ಇಲ್ಲ ನೀವು. ಅದಾದ ನಂತರ ಜಯಪ್ರಕಾಶ್ ಹೆಗಡೆ ವರದಿಯನ್ನ 2023-24ರಲ್ಲಿ ತಗೊಬಂದ್ರಿ. ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಸುದ್ದಿ ಆಯ್ತದು. ನಿಮ್ ಪಾರ್ಟಿ ಒಳಗೆ ಗೊಂದಲ, ಮಂತ್ರಿ ಮಂಡಲದಲ್ಲಿ ಗೊಂದಲ, ಕ್ಯಾಬಿನೆಟ್ ನಲ್ಲಿ ಚರ್ಚೆ, ನಂತರ ಹೈಕಮಾಂಡ್ ಹೇಳಿತು ಅಂತೇಳಿ ಆ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ. ಈಗಲೂ ಕೂಡ ಈ ವರದಿಯನ್ನ ಜಾರಿ ಮಾಡುವಂತ ಅಥವಾ ಈ ವರದಿಯನ್ನ ಸ್ವೀಕಾರ ಮಾಡಿ ಆ ಅಂಕಿಅಂಶಗಳ ಆಧಾರದಲ್ಲಿ ಆ ಸಮುದಾಯಗಳಿಗೆ, ಯಾವ ಹಿಂದುಳಿದ ವರ್ಗದ ಸಮುದಾಯಗಳಿಗೆ ಯೋಜನೆಗಳನ್ನು ರೂಪಿಸಬೇಕು ಅಂತ ನೀವು ಭಾಷಣ ಮಾಡಿದ್ರೋ ಆ ಪ್ರಾಮಾಣಿಕವಾದಂತ ಕಳಕಳಿ ನಿಮ್ಮ ಹತ್ರ ಇಲ್ಲ. ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ವರದಿಯನ್ನ ತರಿಸ್ಕೊಳ್ತಾ ಇದ್ರಿ. ನನಗನ್ಸುತ್ತೆ ನೀವು ಇನ್ನೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ನಲ್ಲಿ ಇಟ್ಟು ಆ ಮಧುಸೂದನ್ ನಾಯಕ್ ವರದಿಯನ್ನು ಕೂಡ ಡಸ್ಟ್ಬಿನ್ಗೆ ಹಾಕ್ತೀರಿ ಅಂತ ನಾನು ಇಲ್ಲೂ ಕೂಡ ಹೇಳ್ತಾನೆ. ಕಾಂತರಾಜು ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ, ಜಯಪ್ರಕಾಶ್ ಹೆಗಡೆ ವರದಿಯನ್ನ ಡಸ್ಟ್ಬಿನ್ಗೆ ಹಾಕಿದ್ರಿ. ಈಗ ಹೊಸ ಡಸ್ಟ್ಬಿನ್ ಕಾಯ್ತಾ ಇದೆ ಆ ಇನ್ನೊಂದು ವರದಿಯನ್ನ ಹಾಕ್ಲಿಕ್ಕೋಸ್ಕರ. ಇಲ್ಲ ಅಂತಾಗಿದ್ರೆ ನಿಮಗೆ ಹಿಂದುಳಿದ ವರ್ಗದವರ ಬಗ್ಗೆ ಒಂದು ಪ್ರಾಮಾಣಿಕವಾದ ಕಳಕಳಿ ಇದ್ರೆ 183 ಬಜೆಟಿನ ಪುಸ್ತಕದಲ್ಲಿ ಒಂದು ಶಬ್ದ ಆದರೂ ಕೂಡ ಆ ಹಿಂದುಳಿದ ವರ್ಗದ ಸಮೀಕ್ಷೆಯ ಬಗ್ಗೆ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಇವತ್ತಿನ ತನಕ ನೀವು ಉಲ್ಲೇಖ ಮಾಡಲಿಲ್ಲ ಮಾನ್ಯ ಅಧ್ಯಕ್ಷೆ. ಹಾಗಾಗಿ ನೀವು ಅದರ ಅಂಕಿಅಂಶಗಳನ್ನ ತೆಗೆದುಕೊಳ್ಳದೇನೆ ನೀವು ಬಜೆಟ್ ಅನ್ನ ಮಂಡನೆ ಮಾಡಿದಿರಿ ಅಂತಂದ್ರೆ
ನೀವು ಅವತ್ತು ಹೇಳಿದಂತ ಹೇಳಿಕೆ ಅಂಕಿಅಂಶಗಳು ಬಂದ ನಂತರ ಯೋಜನೆಯನ್ನ ಜನರಿಗೆ ತಲುಪಿಸಬೇಕು ಅಂತೇಳಿ ನೀವೇನು ಹೇಳಿದ್ರಿ, ನಿಮಗೆ ಪ್ರಾಮಾಣಿಕವಾಗಿ ಹಿಂದುಳಿದ ವರ್ಗದ ಇಲಾಖೆಗಳಿಗಾಗ್ಲಿ ಆ ನಿಗಮಗಳಿಗಾಗ್ಲಿ ಅಥವಾ ಆ ಸಮುದಾಯದಲ್ಲಿ ವಂಚಿತರಾಗಿಂತವ್ರಿಗೆ ಯಾವುದೇ ರೀತಿಯಾದಂತ ಸೌಲಭ್ಯಗಳನ್ನು ಕೊಡುವಂತ ಇಚ್ಛೆ ನಿಮ್ಮ ಹತ್ರ ಇಲ್ಲ ಅನ್ನುವಂಥದ್ದು ಈ ಬಜೆಟ್ ನಲ್ಲಿ ಸ್ಪಷ್ಟ. ನಿಮ್ ಸುತ್ತ ಇರುವಂತವ್ರು ನಿಮ್ಮನ್ನ ದೇವರಾಜ ಅರಸು ಅಂತ ಬಹಳ ಹೊಗಳ್ತಾರೆ, ನಿಮಗೂ ಖುಷಿ ಕೊಡುತ್ತೆ. ದೇವರಾಜ ಅರಸು ತರ ಹೆಚ್ಚು ದಿನಕಾಲ ಆಡಳಿತ ಮಾಡಿರ್ಬೋದು, ದೇವರಾಜ ಅರಸು ತರ ಕೀರ್ತಿ ಬೆಳಿಲಿಲ್ಲ ನಿಮಗೆ, ದೇವರಾಜ ಅರಸು ತರ ನೀವು ಯೋಜನೆಗಳನ್ನ ಕೊಡ್ಲಿಲ್ಲ, ದೇವರಾಜ ಅರಸರ ತರ ಪ್ರಾಮಾಣಿಕ ಕಳಕಳಿ ನಿಮ್ಮ ಹತ್ರ ಇಲ್ಲ. ಬರೀ ದಿನ ಮಾಡಿಬಿಟ್ರೆ ನಾನು 8 ವರ್ಷ ಮಾಡಿಬಿಟ್ಟೆ ಅಂತ ಕೂಡ್ಲಾಗೆ ದೇವರಾಜ ಅರಸು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹತ್ರ ಕಳಕಳಿ ಇದ್ದಿದ್ರೆ ಆ ವರದಿ 500 ಕೋಟಿ ರೂಪಾಯಿಯನ್ನ ಕೊಟ್ಟು ಮಾಡಿರುವಂತಹ ವರದಿಯ ಬಗ್ಗೆ ರಾಜ್ಯಪಾಲರ ಭಾಷಣದಾದ್ರೂ ಉಲ್ಲೇಖ ಮಾಡಬೇಕಾಗಿತ್ತು, ಬಜೆಟ್ ನಲ್ಲಾದ್ರೂ ಕೂಡ ನೀವು ಉಲ್ಲೇಖ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಮತ್ತೆ ಹೇಳ್ತೇನೆ, ನೀವು ಮತ್ತೊಂದು 50 ರೂಪಾಯಿ ಎಕ್ಸ್ಟ್ರಾ ಬಜೆಟ್ ಅನ್ನ ಇಟ್ಟು ಅದನ್ನ ಡಸ್ಟ್ಬಿನ್ಗೆ ಹಾಕೋದು ನೀವು ತಯಾರಿಯನ್ನ ಮಾಡಿರುವಂತದ್ದನ್ನ ನಾನು ರಾಜ್ಯದ ಜನರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಅಧ್ಯಕ್ಷೆ. ಎರಡನೇದು, ನಿಮ್ಮ ಯೋಜನೆ ಹೆಂಗೆ ಹಳ್ಳ ಹಿಡಿತಾ ಇದೆ ಅಂತ. ನಂಜುಂಡಪ್ಪ ವರದಿ, ನಂಜುಂಡಪ್ಪ ವರದಿನಲ್ಲಿ ನೀವು 2004ರಲ್ಲೇ 2005 ನೀವು ಶಾಸಕರಾಗಿ ಬಂದ್ರಿ, ನಾನು 2004ರಲ್ಲಿ ಶಾಸಕನಾಗಿ ಬಂದೆ. ಅವತ್ತಿನಿಂದ ಇವತ್ತಿನ ತನಕ ನಂಜುಂಡಪ್ಪ ವರದಿಯ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಚರ್ಚೆಗಳು ಎಲ್ಲ ಕಡೆಗಳಲ್ಲೂ ಕೂಡ ನಡೀತಾನೆ ಇದೆ. ಆ ನಂಜುಂಡಪ್ಪ ವರದಿನಲ್ಲಿ ಒಟ್ಟು 114 ತಾಲೂಕುಗಳು 3 ಭಾಗದಲ್ಲಿ ಅತಿ ಹಿಂದುಳಿದ, ಹೆಚ್ಚು ಹಿಂದುಳಿದ